ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸಂಚಿಕೆಯ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಸ್ಟಾರ್ಟ್ ಆಗ್ತಿದ್ದಂಗೆ ನಮ್ಮ ಅಜಿತ್ಗೆ ಒಂದು ಫೋನ್ ಬರುತ್ತೆ. ಹೇಳ್ರಿ ಸದಾನಂದ್ ಅವರೇ ಅಂತ ಕೇಳಿದಾಗ, ಹೌದಾ ಅಂತ ಹೇಳ್ಬಿಟ್ಟು, ಏನಾಯ್ತಪ್ಪ, ಏನಕ್ಕೆ ಟೆನ್ಷನ್ ಆದೆ ಅಂತ ಸಂಗೀತ ಕೇಳಿದ್ಕೆ, ಕಾಲೋನಿ ಇದೆಯಲ್ಲ ನಮ್ಮ ಸ್ಟೇಷನ್ ಹತ್ರ, ಒಂದು ವಾತ್ಸಲ್ಯ ಕಾಲೋನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ರೌಡಿಗಳು ಬಂದು ಎಲ್ಲರನ್ನೂ ಖಾಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆದರಿಕೆ ಆಗ್ತಿದ್ದಾರಂತಮ್ಮ, ನಾನು ಹೋಗಲೇಬೇಕು ಅರ್ಜೆಂಟಾಗಿ ಅಂತ ಅಜಿತ್ ಅಲ್ಲಿಂದ ಹೋಗ್ತಾನೆ. ಭೂಮಿ ಕೂಡ ಅತ್ತೆ ನಾನು ಕೂಡ ಹೋಗ್ತೀನಿ ಅಂತ ಹೋಗ್ತಾಳೆ. ಅಲ್ಲಿಗೆ ನಮ್ಮ ದೇವಿಯಾನಿಗೆ ಡೌಟ್ ಬರುತ್ತೆ ಅಶ್ವಿನಿ ಮೇಲೆ. ಆಮೇಲೆ ಅವಳನ್ನು ಮನಸ್ವಿನಿನ ಹೊರ ಕರ್ಕೊಂಬಂದು, ಯಾಕೆ ಈ ಥರ ಮಾಡಿದ್ದೊಂದಿದ್ದಕ್ಕೆ, ನಾನು ಮಾಡಿಲ್ಲಪ್ಪ ಈ ಕೆಲಸನ, ಅಲ್ಲದೆ ನನಗೆ 1-2 ದಿನದಿಂದ ಮನಸ್ಸು ಸರಿ ಇಲ್ಲ, ನಾನು ಈ ಕೆಲಸ ಮಾಡಿಲ್ಲ ಅಂತ ಮನಸ್ವಿನಿ ಹೇಳ್ತಾಳೆ. ಅದಕ್ಕೆ ಹಂಗಾದರೆ ಇದೆಲ್ಲ ಸಾಕ್ಷಿ ಕೆಲಸ ಇರ್ಬೋದು ಅಂತ ಹೇಳ್ಬಿಟ್ಟು ಸಾಕ್ಷಿಗೆ ಫೋನ್ ಮಾಡಿ, ಯಾಕೆ ಈ ಥರ ಕೆಲಸ ಮಾಡಿದ್ದು ನೀನು, ನಾನು ಹೇಳಿದ್ದೆ ತಾನೇ ಇದನ್ನು, ನಾನು ಅವ್ರನ್ನೆಲ್ಲ ಖಾಲಿ ಮಾಡಿಸೋ ಕೆಲಸ ನನ್ನ ಜವಾಬ್ದಾರಿ ಅಂತ ನಾನು ಹೇಳಿದ್ದೆ ತಾನೆ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡಿದೆ, ನೋಡ್ತಾ ಇರು, ಇದು ಅಜಿತ್ ಸ್ಟೇಷನಲ್ಲಿರುವಂಥ ಪಕ್ಕದಲ್ಲಿರುವಂಥ ಏರಿಯಾ ಇದು, ಅಜಿತ್ತು ಇದಕ್ಕೆ ಎಂಟ್ರಿ ಆಗಿದ್ದಾನೆ, ಅವನಂತೂ ಬಿಡಲ್ಲ, ಅದರಲ್ಲಿ ಆ ಜನದಲ್ಲಿ ಯಾರಾದರೂ ಒಬ್ಬರು ನಿನ್ನ ಹೆಸರು ಹೇಳಿದ್ರೆ ಅವನು ನಿನ್ನನ್ನಂತೂ ಬಿಡಲ್ಲ, ನಿನ್ನ ಗ್ರಹಚಾರ ಕೆಡ್ತು ಅಂತ ಅನ್ಕೋ, ಈ ಪ್ರಾಜೆಕ್ಟಲ್ಲಿ ನಾನು ಒಬ್ಳು ಅಂತ ಗೊತ್ತು ತಾನೆ, ನಾನು ಅವ್ರನ್ನ ಖಾಲಿ ಮಾಡಿಸ್ತೀನಿ ಅಂತ ನಿನಗೆ ಹೇಳಿದ್ದೆ ತಾನೆ, ಡೀಲು ಒಪ್ಕೊಂಡಿದ್ದೆ ತಾನೆ, ನೀನು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡಿದ್ದು ಅಂತ ದೇವಿಯಾನಿ ಕೇಳಿದ್ಕೆ, ನಾನು ನಿನ್ನೆ ಫೋನ್ ಮಾಡಿದ್ರೆ ನೀವು ಟ್ರಿಪ್ಪಲ್ಲಿದ್ದೀನಿ, ಫ್ಯಾಮಿಲಿ ಟ್ರಿಪ್ಪಲ್ಲಿದ್ದೀನಿ ಅಂತ ಹೇಳಿದ್ರಿ, ನಿಮ್ಮನ್ನೇ ನಂಬ್ಕೊಂಡ್ರೆ ಅಷ್ಟೇ ನನ್ನ ಕತೆ ಅಂತ ಹೇಳ್ಬಿಟ್ಟು ನಾನೇ ಈ ಥರ ಮಾಡಿದೆ ಅಂತ ಸಾಕ್ಷಿ ಹೇಳ್ತಾಳೆ. ಅದಕ್ಕೆ ಸರಿ ಆಯಿತು, ಮತ್ತೆ ನಾನು ಹೇಳಲಿಲ್ಲ ನಿನಗೆ ಅಂತ ಹೇಳ್ಬಾರ್ದು ಅಂತ ಹೇಳ್ತಾ ಇದ್ದೀನಿ, ಮೊದಲೇ ಹೇಳಿದ್ದೀನಿ, ಅಜಿತ್ ಅಂತೂ ಇದನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಅದೇ ತಕ್ಷಣ ಸಾಕ್ಷಿ, ಮೈ ಫುಟ್, ಇವಳು ನನಗೆ ಬೆದರಿಕೆ ಆಗ್ತಾಳಾ? ಆವಾಗ ಅವ್ರ ತಂದೆ ಇದ್ದವರು, ಇಲ್ಲ ದೇವಿಯಾನಿ ಹೇಳಿದ್ದು ಕರೆಕ್ಟಾಗಿದೆ ಮಗಳೇ, ಒಂದ್ಸಲ ಯೋಚನೆ ಮಾಡಿ ನೋಡು, ಅಜಿತ್ತು ಸುಮ್ಮನೆ ಬಿಡಲ್ಲ ಅಂತ, ಇದರಿಂದ ಹೊರಗೆ ಹೆಂಗೆ ಬರೋದು ಅನ್ನೋದನ್ನು ಫಸ್ಟ್ ಕಂಡಿಡ್ಕೊ ಅಂತ ಅಂದಿದ್ದಕ್ಕೆ ಸಾಕ್ಷಿ ಇದ್ದಳು, ಹೌದು ಡ್ಯಾಡ್, ನನಗೆ ಈ ಭೂಮಿ ಮತ್ತು ಅಜಿತ್ ಮಧ್ಯೆ ಇರೋ ಸಂಬಂಧನ ಮುರಿಯೋದಷ್ಟೇ ಇಂಟೆನ್ಷನು, ಯಾವುದೇ ಕಾರಣಕ್ಕೂ ನಾನು ಅಜಿತನ ಎದುರಾಕೊಳ್ಳಲ್ಲ, ಇದಕ್ಕೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ ಅಂತ ಸಾಕ್ಷಿ ಅಂತಾಳೆ. ಈ ಕಡೆ ದೇವಿಯಾನಿ ಅಂತೂ ಫುಲ್ ಎದುರೋಗಿರ್ತಾಳೆ, ಯಪ್ಪ ನಾನು ಈ ವಠಾರದ ವಿಷಯದಲ್ಲಿ ಈ ರಾಣನ ಜೊತೆ ಪ್ರಾಜೆಕ್ಟ್ಗೆ ಕೈ ಹಾಕಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ ಅಂತ ಮನಸ್ಸಲ್ಲೇ ಗೊಣಗ್ತಾ ಇದ್ದಾಗ ಈ ಮನಸ್ವಿನಿ ಹಂಗೆ ಸ್ಮೈಲ್ ಮಾಡ್ತಾ ಇರ್ತಾಳೆ ಒಳಗೆ. ಇನ್ನೊಂದು ಕಡೆ ಬೀದಿಲೆಲ್ಲ ಬಿಸಾಕಿರೋಂಥ ಪಾತ್ರೆಗಳು ಪಗ್ಡಗಳೆಲ್ಲ ತಗೊಂಡು ಜೋಡಿಸ್ತಾ ಇರ್ತಾರೆ ಈ ವಾತ್ಸಲ್ಯ ಕಾಲೋನಿ ಜನಗಳು. ಒಂದು ಕಡೆ ಅಪ್ಪು ಅವಳು ಇಟ್ಟಿರೋ ವಾಚ್ನ ಹುಡುಕ್ತಾ ಇರ್ತಾಳೆ, ನಾನು ವಾಚ್ ಎಲ್ಲೋಯ್ತು ಅಂತ. ಅಲ್ಲಿ ಒಂದು ಪ್ಲೇಟ್ ತುಂಬ ಮೆಹಂದಿ ಕೋನ್ ಕಾಣಿಸ್ತವೆ, ಅದನ್ನು ಏನಿದು ಇಷ್ಟೊಂದು ಮೆಹಂದಿ ಅಂತ ಅಂದ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಮನಸ್ವಿನಿ ಬರ್ತಾಳೆ, ಇದೆಲ್ಲ ಆ ಭೂಮಿದೆ ದರ್ಬಾರು, ಅದರಲ್ಲೂ ಅವರಿಬ್ಬರೇ ಮನೆಯಲ್ಲಿದ್ದಾರೆ ಕೂಡ, ಅದು ಏನೇನು ಮಾಡಿದ್ರು ಏನೋ, ನಿಮ್ಮ ಅಣ್ಣ ಇದ್ದಾರಲ್ವಾ ಅವರು ತಂದಿರೋದು ಅಷ್ಟೇ ಅಲ್ಲ ಭೂಮಿಗೋಸ್ಕರ, ಅವರೇ ಅವ್ರ ಕೈಯಾರ ಹಚ್ಚಿದ್ದಾರೆ ಅಂತ ಮನಸ್ವಿನಿ ಅಪ್ಪುಗೆ ಹೇಳಿದ ತಕ್ಷಣ, ಏನು ಅಷ್ಟೊಂದು ಸರಿ ನಾನು ಕೇಳಿದ್ರು ನನಗೆ ಒಂದು ಸರಿನೂ ತಂದು ಕೊಟ್ಟಿಲ್ಲ, ಇಷ್ಟೊಂದು ಮೆಹಂದಿ ತಂದ ಅಂತ ಕತಾ ಇರ್ತಾಳೆ. ಇದು ಅಲ್ದಿರ ನಾವು ಯಾರೂ ಮನೇಲಿಲ್ಲ, ಅವರಿಬ್ಬರು ಸೇರ್ಕೊಂಡು ಏನೊಂದು ಮಾಡಿದ್ರು ಅಂತ ಮನಸ್ವಿನಿ ಹಂಗೆ ಕನಸಿನ ಲೋಕಕ್ಕೆ ಹೋಗ್ಬಿಡ್ತಾಳೆ. ಆ ಕನಸಿನ ಲೋಕದಲ್ಲಿ ನಮ್ಮ ಅಜಿತ್ತು ಮತ್ತು ಭೂಮಿ ಇಬ್ಬರೂ ಈ ಫಾರಿನ್ನವ್ರ ಥರ ಡ್ಯಾನ್ಸ್ ಮಾಡ್ಕೋತ ಕಿಸ್ ಮಾಡ್ಕೊತ ಇರೋ ಥರ ಅವಳಿಗೆ ಒಂದು ಕನಸು ಕೂಡ ಬೀಳುತ್ತೆ. ಅಷ್ಟೊತ್ತಿಗೆ ನಮ್ಮ ಅಪ್ಪು ಇದ್ದೋಳು, ಏನು ಇಮ್ಯಾಜ್ ಮಾಡ್ಕೋತಿದ್ಯಾ ಅಂತ ಕೇಳಿದ್ದಕ್ಕೆ ಮನಸ್ವಿನಿ, ಏನಿಲ್ಲ, ಈ ಮೆಹಂದಿ ಕೋನದಲ್ಲಿ ನಿಮ್ಮ ಅಣ್ಣ ಅವಳ ಕೈಗೆ ಮೆಹಂದಿ ಬಿಡಿಸಿ ಯಾವ ಥರ ಇಬ್ಬರು ಡುಯೆಟ್ ಆಡ್ತಾ ಇದ್ರು ಅಂತ ಇಮ್ಯಾಜ್ ಮಾಡ್ಕೋತಾ ಇದ್ದೀನಿ ಅಂತ ಮನಸ್ವಿನಿ ಅಂತಾಳೆ. ನನಗೆ ಹೊಟ್ಟೆ ಉರಿತಾ ಇದೆ, ಅವ್ರನ್ನ ಮನೇಲಿ ಇಬ್ಬರನ್ನ ಬಿಟ್ಟು ಹೋಗಬಾರ್ದಾಗಿತ್ತು ಅಂತ ಮನಸ್ವಿನಿ ಅಂದಿದ್ದಕ್ಕೆ ಅಪ್ಪು ಇದ್ದೋಳು, ನನಗೆ ಒಂದು ಡೌಟ್ ಬರ್ತಿದೆ, ನೀನೇನಾದರೂ ನಮ್ಮ ಅಣ್ಣನ್ನ ಲವ್ ಮಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ, ಇಲ್ಲ ಆಗಲ್ಲ, ಸುಮ್ಮನೆ ಹೇಳ್ದೆ ಅಷ್ಟೇ, ಅದು ಭೂಮಿ ಮದುವೆ ಆಗಿದ್ದಾಳಲ್ಲ ಅದಕ್ಕೆ. ಅಯ್ಯೋ ಅದನ್ಯಾದರೂ ಮದುವೆ ಅಂತಾರ, ಯಾವುದೋ ಒಂದು ದೇವಸ್ಥಾನದಲ್ಲಿ ಅರಿಶಿನ ದಾರನ ಕರ್ಕೊಂಬಂದಿದ್ದಾನೆ, ನಾನು ಅಜ್ಜಿ ಮತ್ತು ಅಂಜು ಯಾರು ಇದನ್ನು ಮದುವೆ ಅಂತ ಆಕ್ಸೆಪ್ಟೇ ಮಾಡಿಲ್ಲ ಅಂತಂದಾಗ, ಹೌದಾ, ಆದರೆ ನಾನು ನಿನಗೊಂದು ಮಾತು ಕೇಳ್ತೀನಿ, ನಾನೇನಾದರೂ ನಿಮ್ಮ ಅಜ್ಜಿ ತಣ್ಣನ ಲವ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಮನಸ್ವಿನಿ ಕೇಳ್ತಾಳೆ. ಅದು ಅಪ್ಪು ಇದ್ದವಳು, ನನಗೆ ನೀನಾದರೂ ಓಕೆ, ಅಂಜು ಆದರೂ ಓಕೆ, ಯಾರ ಹುಡುಗಿ ಆದ್ರೂ ಓಕೆ, ಆದರೆ ಆ ಟೀ ಅಂಗಡಿ ಮಾತ್ರ ಬೇಡ ಅಂತ ಅಂದು ತಗೋ ಹಿಡ್ಕೊ ಅಂತ ಅಂದ್ಬಿಟ್ಟು ಮೆಹಂದಿ ಕೋನ್ನ ಮನಸ್ವಿನಿ ಕೈಲಿ ಕೊಟ್ಬಿಟ್ಟು ಹೋಗ್ಬಿಡ್ತಾಳೆ. ಮನಸ್ವಿನಿ ಇದ್ದವಳು, ಇವಳೇನಾದರೂ ಅಜಿತ್ ವಿಷಯದಲ್ಲಿ, ನಾನು ಅವನನ್ನು ಲವ್ ಮಾಡೋ ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡೋದಾದರೆ ನನ್ನ ದಾರಿ ತುಂಬಾ ಈಸಿ ಆಗುತ್ತೆ ಇನ್ನು ಮುಂದೆ ಅಂತ ತಾಳೆ ಆಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಎಲ್ಲರನ್ನೂ ಕರ್ಕೊಂಬಂದು ಟ್ರೀಟ್ಮೆಂಟ್ನ ಕೊಡಿಸ್ತಾ ಇರ್ತಾರೆ ಅಜಿತ್ ಮತ್ತು ಭೂಮಿ. ಅಲ್ಲಿಗೆ ಪೊಲೀಸವರಿದ್ದರು, ನಾನೇ ಒಬ್ಬ ಪೊಲೀಸಾಗಿ ನಮ್ಮ ಮನೆಯವ್ರನ್ನ, ನಮ್ಮ ಒಟನ್ನ ಕಾಯೋಕ್ಕಾಗಲಿಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ ಅಂತ ಅಂದಾಗ, ನೀವು ನಿಮ್ಮ ಮನೆಯವ್ರ ಮುಂದೆ ಧೈರ್ಯವಾಗಿರಬೇಕು, ಈ ಥರ ಬೇಜಾರಾಗಬಾರ್ದು, ಅವ್ರ ಮನಸ್ಸಿಗೆ ನೋವು ಕೊಡಬಾರ್ದು ಅಂತ ಅಜಿತ್ತು ಕಾನ್ಸ್ಟೇಬಲ್ಗೆ ಧೈರ್ಯ ತುಂಬ್ತಾ ಇರ್ತಾನೆ. ಅಷ್ಟೊತ್ತಿಗೆ ಒಂದು ಫೋನ್ ಬರುತ್ತೆ ಭೂಮಿಗೆ, ಅತ್ತೆ ಫೋನ್ ಮಾಡ್ತಾ ಇದ್ದಾರೆ, ಆಮೇಲೆ ಬರ್ತೀನಿ ಅಂತ ಲಕ್ಷ್ಮಿಗೆ ಹೇಳಿಬಿಟ್ಟು ಈ ಕಡೆ ಬಂದು ಫೋನ್ ರಿಸೀವ್ ಮಾಡ್ತಾಳೆ ಸಂಗೀತ. ಅಲ್ಲ ಭೂಮಿ, ನೀನು ಮತ್ತು ಅಜಿತ್ತು ಅಲ್ಲಿ
ವತ್ಸಲ ಕಾಲೋನಿಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೋಗಿದ್ರಲ್ಲ, ಯಾರಿಗೂ ಏನು ತೊಂದರೆ ಆಗಿಲ್ಲ ತಾನೇ ಅಂತ ಕೇಳಿದ್ದಕ್ಕೆ ಅಲ್ಲಿ ಪಕ್ಕದಲ್ಲಿ ದೇವಿಯಾನು ಕೂಡ ಇರ್ತಾಳೆ ಸಂಗೀತ ಪಕ್ಕ. ಅದಕ್ಕೆ ಭೂಮಿ ಇದ್ದಳು, ಅಯ್ಯೋ ತೊಂದರೆ ಆಗಿದೆ ಕಣಮ್ಮ, ಪಾಪ ಇವ್ರನ್ನ ಯಾರೋ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ ಅತ್ತೆ ಅಂತ ನಮ್ಮ ಭೂಮಿ ಹೇಳ್ತಾಳೆ. ಹೌದಾ, ಏನೂ ತೊಂದರೆ ಆಗಿಲ್ಲ ತಾನೇ, ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀವಮ್ಮ, ಅಂಥದ್ದೇನು ತೊಂದರೆ ಇಲ್ಲ ಅಂತಂದಾಗ ದೇವಿಯಾನು ಇಸ್ಕೊಂಡು, ಭೂಮಿ ಅಲ್ಲಿ ಅಜಿತ್ಗೆ ಗೊತ್ತಾಯ್ತಾ ಆ ಕೆಲಸ ಯಾರು ಮಾಡಿರೋದು ಅಂತ ಹೇಳಿ ಅಂತ ಕೇಳ್ತಾಳೆ. ಅಮ್ಮ ಇಲ್ಲಮ್ಮ, ಏನೂ ತೊಂದರೆ ಆಗಿಲ್ಲ, ಬಟ್ ಅದು ಅಂತ ಇನ್ನೂ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನರ್ಸ್ ಬಂದು ಇವೆಲ್ಲ ಮೆಡಿಸಿನ್ ಬೇಕು ಅಂತ ಭೂಮಿ ಕೈಯಲ್ಲಿ ಒಂದು ಸ್ಲಿಪ್ನ ಕೊಟ್ಟಾಗ, ನಾನು ಆಮೇಲೆ ಮಾಡ್ತೀನಿ ಅಂತ ಭೂಮಿ ಫೋನ್ ಕಟ್ ಮಾಡ್ತಾಳೆ. ಆಮೇಲೆ ದೇವಿಯಾನಿ ಓಕೆ ಏನೋ ಪ್ರಾಬ್ಲಮಲ್ಲಿ ಇರಬೇಕು, ಏನೋ ಆಮೇಲೆ ಫೋನ್ ಮಾಡೋಣ ಬಿಡು ಸಂಗೀತ ಅಂತ ಹೇಳ್ಬಿಟ್ಟು ದೇವಿಯಾನಿ ಫೋನ್ನ ಕಟ್ ಮಾಡ್ತಾಳೆ. ಹಾಗೆ ಮನಸ್ವಿನಿ ಮುಖ ನೋಡ್ತಾ ದೇವಿಯಾನಿ ಟೆನ್ಷನಲ್ಲಿ ನಿಂತ್ಕೊಂಡಿರ್ತಾಳೆ. ಇನ್ನೊಂದು ಕಡೆ ಅಜಿತ್ತು ಅವನ್ನೆಲ್ಲ ಸಮಾಧಾನ ಮಾಡ್ತಾ, ಡಾಕ್ಟ್ರೆ ಏನು ಪ್ರಾಬ್ಲಮ್ ಆಗಿಲ್ಲ ತಾನೇ, ಯಾರಿಗೂ ಏನು ಪ್ರಾಣಕ್ಕೇನು ತೊಂದರೆ ಇಲ್ಲ ತಾನೇ ಅಂತಂದಾಗ ಡಾಕ್ಟರು ನಥಿಂಗ್ ಟು ವರಿ, ಸಂಜೆ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡ್ತೀನಿ, ಎಲ್ಲರನ್ನೂ ಕರ್ಕೊಂಡು ಹೋಗ್ಬೋದು ಅಂತ ಅಂದಾಗ ಇಲ್ಲಿ ಕೇಳ್ತಾ ಇರ್ತಾರೆ, ಲಕ್ಷ್ಮಿ ಅವರೇ ನಿಮ್ಮ ಕಾಲೋನಿಯಲ್ಲಿ ಸ್ವಲ್ಪ ಜನ ಮನೇನ ಮಾರ್ಕೊಂಡ್ಬಿಟ್ಟು ಎಲ್ಲ ಹೋದ್ರು ಅಂತ ಹೇಳಿದ್ರಲ್ಲ, ಆ ಮನೇನ ಯಾರು ತೊಗೊಂಡ್ರು ಅನ್ನೋ ಡೀಟೇಲ್ಸ್ನ ನನಗೆ ಕೊಡ್ತೀರಾ ಅಂತ. ಲಕ್ಷ್ಮಿ ಅದಕ್ಕೆ ಹಾಂ ಕೊಡ್ತೀವಿ ಸರ್ ಅಂತ ಹೇಳ್ತಾ ಇರ್ತಾರೆ. ಅಲ್ಲ, ಕರೆಂಟೆಲ್ಲ ತೆಗೆದು ನೀರೆಲ್ಲ ಕಟ್ ಮಾಡಿದ್ರಲ್ಲ, ಅವಾಗಾದರೆ ನನಗೆ ಫೋನ್ ಮಾಡಿ ಹೇಳ್ಬೇಕಲ್ವ ಅಂತ ಅಜಿತ್ ಅಂದಾಗ ಲಕ್ಷ್ಮಿ ಇದ್ದವರು, ಇಲ್ಲ ಭೂಮಿಯವರೇ, ಸತ್ಯಣ್ಣನೇ ಹೇಳಿದ್ದು ಫೋನ್ ಮಾಡಬೇಡಿ ಅವರಿಗೆ, 1-2 ದಿನ ಏನೇ ಇದ್ರೂ ನನಗೆ ಫೋನ್ ಮಾಡಿ ಅಂತ ಇವರೇ ಹೇಳಿದ್ದು ಅಂತಂದಿದ್ದಕ್ಕೆ ಸತ್ಯನ ಮೇಲೆ ಇಬ್ಬರು ರೇಗಾಡ್ಬಿಡ್ತಾರೆ. 1 ನಿಮಿಷ ಹೊರಗೆ ಬಾ ಅಂತಂದು ಸತ್ಯನ ಕರ್ಕೊಂಡು ಬರ್ತಾರೆ. ಏನು ಮಾಡಿದ್ರಿ ಸತ್ಯಣ್ಣ ನೀವೆಲ್ಲ ನಮ್ಮಿಬ್ಬರನ್ನೇ ಏಕಾಂತದಲ್ಲಿರಲಿ ಅಂತ ಬಿಟ್ಟು ನಾವು ಇಬ್ಬರು ಹೋಗಿದ್ರೆ ನಾವು ಕಾಂಟ್ಯಾಕ್ಟ್ ಮದುವೆ ಆಗಿರೋದು ಅಂತ ಗೊತ್ತು ತಾನೆ, ಮನೆಯವ್ರಿಗಂತೂ ಯಾರಿಗೂ ಗೊತ್ತಿಲ್ಲ, ನಿಮಗೆ ಗೊತ್ತು ತಾನೆ, ನಾವು ನಿಜವಾದ ಗಂಡ ಹೆಂಡತಿ ಈ ಥರ ಸಂಸಾರ ಮಾಡೋಕ್ಕಾಗುತ್ತಾ, ಗೊತ್ತಿಲ್ವ ನಿಮಗೆ, ಎಂಥ ಕೆಲಸ ಮಾಡಿದ್ರಿ, ನೀವೇನಾದರೂ ಅವರಿಗೆ ಫೋನ್ ಮಾಡಬೇಡಿ ಅಂತ ಹೇಳ್ದಂಗಿದ್ದೀರಿ, ಇವತ್ತು ಅವ್ರು ಬೀದಿ ಪಾಲು ಆಗ್ತಾ ಇರಲಿಲ್ಲ, ನಾನು ಕಾಪಾಡ್ತಾ ಇದ್ದೆ ಅಂತ ಅಜಿತ್ತು ಸತ್ಯಂಗೆ ತುಂಬ ಬೈದ್ಬಿಡ್ತಾನೆ. ಅದಾದಮೇಲೆ ಭೂಮಿ ಕೂಡ ಹಾಗೆ, ಹೌದಣ್ಣ ಲಕ್ಷ್ಮಮ್ಮ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗ್ತಿಲ್ಲ ನನಗೆ, ತಂಗಿ ಅಂತ ಕರಿತೀರಾ, ತಂಗಿಗೆ ಈ ಥರನ ಮೋಸ ಮಾಡೋದು, ನಿಮಗೆ ಇದು ಸರಿ ಅಂತ ಅನಿಸ್ತಾ ಇದೆಯಾ ಅಂತ ಪಾಪ ಸತ್ತಿನ ಮೇಲೆ ಇಬ್ಬರು ಸೇರಿಕೊಂಡು ರೇಗಾಡ್ಬಿಡ್ತಾರೆ. ಪಾಪ ಅವನೇನೋ ಒಳ್ಳೇದು ಮಾಡೋಕ್ಕೆ ಹೋಗಿ ತಪ್ಪಿತಸ್ಥ ಅನ್ನೋ ಥರ ಆಗೋಯ್ತು. ಇವಾಗ ಇದಿಷ್ಟು ಇವತ್ತಿನ ಸಂಚಿಕೆ. ಇನ್ನೊಂದು ಸಂಚಿಕೆಯನ್ನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.